ಹಾಯ್ ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನನ್ನ ಕುಚ್ಚು ಹಾಕುವಂಥ ಟೇಬಲ್ನ ನಾನು ಹೇಗೆ ಸೆಟ್ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಟಿಪ್ಸ್ ಕೂಡ ಇದೆ, ಹಾಗೆ ಸ್ಪೇಸ್ನ ಹೇಗೆ ಸೇವ್ ಮಾಡ್ಕೋಬೋದು ಅನ್ನೋದು ಕೂಡ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನೋಡಿ, ಈ ರೀತಿ ಇದೆ ಟೇಬಲ್ ಕೆಳಗಡೆ ಒಂದೇ ಒಂದು ಡ್ರಾಯರು ಆ್ಯಂಡ್ ಕೆಳಗಡೆ ಕಂಪಾರ್ಟ್ಮೆಂಟ್ ಇದೆ. ಡ್ರಾಯರಲ್ಲಿ ನನ್ನ ಬುಕ್ಸು ಮತ್ತು ಅಂದರೆ ಏನು ನಾನು ಕುಚ್ಚು ಹಾಕ್ತೀನಿ ಅದರ ಲೆಕ್ಕದ ಬುಕ್ಕು ಮತ್ತು ಹೇರ್ ಸ್ಟ್ರೈಟ್ನರ್ ಅಂದರೆ ದಾರಾನ ಏನು ಸ್ಟ್ರೈಟ್ ಮಾಡಬೇಕು ಅದನ್ನು ನಾನು ಡ್ರಾಯರಲ್ಲಿ ಇಟ್ಟಿರ್ತೀನಿ. ಕೆಳಗಡೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ನಾನು ಯೂಸ್ ಮಾಡೋವಂಥ ದಾರ, ಮಣಿ, ಕುಚ್ಚಿಗೆ ಹಾಕಬೇಕಾಗಿರೋ ಅಂಥ ಕೆಲವೊಂದು ಐಟಮ್ಸು, ಗ್ಲೂಸ್, ಟೇಪು, ನೀಡಲ್ಸು ಎಲ್ಲನೂ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ಕಂಪ್ಲೀಟಾಗಿ ನೀಡಲ್ಲು, ಗ್ಲೂ ಮತ್ತು ಜರಿ ಥ್ರೆಡ್ ಏನಿದೆ ಅದು ಇಟ್ಕೊಂಡಿರ್ತೀನಿ. ಆ್ಯಂಡ್ ಈ ಬಾಕ್ಸ್ ಬಂದು ಕಂಪ್ಲೀಟಾಗಿ ಬೀಡ್ಸ್ ಬಾಕ್ಸ್ ಇದು. ಸೊ ಎಲ್ಲ ಥರದ ಮಣಿಗಳನ್ನು ನಾನು ಅದೊಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮೇಲೆ ಕಾಣಿಸ್ತಿರೋದಲ್ಲಿ ನನ್ನ ಥ್ರೆಡ್ಗಳನ್ನ ಹಾಕಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಟೇಬಲ್ ಮೇಲೆ ನಾನು ಈ ರೀತಿ ನಾನು ಮಾಡೋವಂಥ ಸ್ಯಾಂಪಲ್ಸ್ನ ನಾನು ಇಲ್ಲಿ ಇಟ್ಟಿರ್ತೀನಿ. ಯಾಕಂದರೆ ಯಾರಾದರೂ ಮನೆಗೆ ಬಂದು ಕೊಡಬೇಕು ಅಂತ ಇರೋ ಕಸ್ಟಮರ್ಸ್ ಬಂದರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಡಿಸೈನ್ಸ್ನ ನೋಡೋದಕ್ಕೆ ಅಂತ ಇಟ್ಟಿರ್ತೀನಿ. ಕೆಲವೊಂದನ್ನು ನಾನು ಬೋಟೆಗಳಿಗೆ ಕಳಿಸಿರ್ತೀನಿ, ನಾನು ಕೆಲಸ ಮಾಡುವಂಥ ಬೋಟೆಗಳಿಗೆ. ಸೊ ನೋಡಿ, ಈ ರೀತಿ ಟೇಬಲ್ ಮೇಲೆ ಸೀರೆ ಹಾಕ್ಕೊಂಡು ಅದ್ರ ಮೇಲೆ ವೆಯ್ಟ್ಗೆ ನಾನು ಇಲ್ಲಿ ಒಂದು ಮರದ ಪೀಸ್ನ ಹಾಕ್ಕೊಂಡಿದ್ದೀನಿ, ಒಂದು ಟೇಬಲ್ ಕಟ್ ಮಾಡಿರೋ ಪೀಸು. ಆ್ಯಂಡ್ ಇದು ಬಂದು ನನ್ನ ಹೇರ್ ಸ್ಟ್ರೈಟ್ನರು. ನಾನು ಸದ್ಯಕ್ಕೀಗ ಕುಚ್ಚು ದಾರನ ಸ್ಟ್ರೈಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲೇ ಪೋರ್ಟಬಲ್ ಆಗಿ ಆನ್ ಆ್ಯಂಡ್ ಆಫ್ ಇರೋದ್ರಿಂದ ನಾನು ಮೇಯ್ನ್ ಸ್ವಿಚ್ನ ಯಾವಾಗಲೂ ಆನಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಈ ಬಾಕ್ಸ್ನ ನಾನು ಹೇಳಲೇಬೇಕು, ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಯಾವುದೇ ರೀತಿ ಬಟ್ಟೆ ಏನೂ ಹಾಕಿಲ್ಲ ಟೇಬಲ್ ಮೇಲೆ. ಸೊ ನೀಡಲ್ನ ಚುಚ್ಕೊಳ್ಳೋಕ್ಕೆ ನನಗೆ ಜಾಗ ಬೇಕಲ್ವಾ, ಸೊ ನಾನು ಈ ಬಾಕ್ಸ್ನ ಯೂಸ್ ಮಾಡ್ತೀನಿ. ಇದರೊಳಗಡೆ ಈ ರೀತಿ ಸ್ಪಂಜನ್ನ ಇಟ್ಟು ಆ ಸ್ಪಂಜ್ ಒಳಗಡೆ ಎಲ್ಲ ಥರದ ನೀಡಲ್ಸು ಅಂದರೆ ಕುಚ್ಚಿಗೆ ಮಣಿ ಹಾಕೋದಕ್ಕೆ, ಕುಚ್ಚು ಹಾಕೋದಕ್ಕೆ ಯಾವ್ಯಾವ ಥರ ನೀಡಲ್ಸ್ ಬೇಕೋ ಎಲ್ಲ ಅದರಲ್ಲಿ ಹಾಕಿಟ್ಟಿರ್ತೀನಿ. ಆ್ಯಂಡ್ ಆ ಖಾಲಿ ಬಾಕ್ಸಲ್ಲಿ ನಾನು ಕುಚ್ಚಿಗೆ ಯೂಸ್ ಮಾಡೋವಂಥ ಥ್ರೆಡ್ಸು, ಆ ಸ್ಯಾರಿಗೆ ನಾನು ಏನು ಯೂಸ್ ಮಾಡ್ತೀನಿ ಥ್ರೆಡ್ಸು ಅದನ್ನು ಹಾಕಿಡೋಕ್ಕೆ ಆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಹಲಗೆ ಮೇಲೆ ಈ ರೀತಿ ಒಂದು ವಾಲ್ ಹ್ಯಾಂಗರ್ನ ಹಾಕಿ ಜರಿ ಥ್ರೆಡ್ನ ರೋಲ್ ಮಾಡೋದಕ್ಕೆ ಹಾಕ್ಕೊಂಡಿರ್ತೀನಿ. ಯಾಕಂದರೆ ಅದು ಕುಚ್ಚು ಹಾಕಬೇಕಾದ್ರೆ ಈ ಥ್ರೆಡ್ ನಿಲ್ಲೋ ಜಾಗದಲ್ಲಿ ನಿಲ್ಲಲ್ಲ, ಸಿಲ್ಕ್ ಥ್ರೆಡ್ ಇರುತ್ತೆ, ಈ ಜರಿ ಓಡ್ತಾ ಇರುತ್ತೆ. ಆದ್ದರಿಂದ ಅದನ್ನು ಒಂದು ಕಡೆ ಪ್ಲೇಸ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಯಾಕೆ ಸೂಜಿಗೆ ಈ ಥರ ಎಲ್ಲ ದಾರ ಹಾಕಿದ್ದೀನಿ ಅಂದರೆ ಈ ದಾರದ ಒಳಗಡೆನೆ ನಾನು ಕುಚ್ಚು ದಾರನ ಏನು ಸುತ್ತಿರ್ತೀನಿ ಅದನ್ನು ಎಳ್ಕೊಳ್ಳೋದು. ಸೊ ನನಗೆ ದಾರಕ್ಕೆ ಗಮ್ಮೆಲ್ಲ ಹಾಕಿ ಬಗ್ಗೈ ನೀಡಲ್ ಒಳಗಡೆ ಹಾಕಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಕೈಯೆಲ್ಲ ಅಂಟ್ತಾ ಇರತ್ತೆ, ಒಂಥರ ಅನಿಸುತ್ತೆ, ದಾರ ಕೂಡ ಅಂಟ್ಕೋತಾ ಇರತ್ತೆ. ಅದಕ್ಕೋಸ್ಕರ ನಾನು ಈ ಐಡಿಯಾನ ಯೂಸ್ ಮಾಡಿದ್ದೀನಿ. ನಿಮಗೂ ಈ ಐಡಿಯಾ ಇಷ್ಟ ಆದರೆ ನೀವು ಕೂಡ ಸಿಂಪಲ್ಲಾಗಿ ಒಂದು 20 ರೂಪಾಯಿಲೆಲ್ಲ ಸ್ಪಂಜ್ ಸಿಗುತ್ತೆ, ತೊಗೊಂಬಂದು ಈ ಥರ ಬಾಕ್ಸ್ ಇದ್ದರೆ ಬಾಕ್ಸಲ್ಲಿ ಹಾಕ್ಕೋಬೋದು. ಇಲ್ಲ ನಿಮ್ಗೆ ಇದಕ್ಕಿಂತ ಚಿಕ್ಕದು ಯಾವುದಾದ್ರು ರೌಂಡ್ ಬಾಕ್ಸ್ ಇದೆ ಅಂದ್ರೂ ನೀವು ಕಟ್ ಮಾಡಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಮಿಷಿನ್ ಬಂದು ನನ್ನ ಜಿಗ್ಜ್ಯಾಗ್ ಮಿಷಿನ್. ಇದು ಹೇಗೆ ಅಂದರೆ ಮೋಟ್ರಲ್ಲೂ ಓಡುತ್ತೆ ಮತ್ತು ಲೆಗ್ಗಲ್ಲೂ ತುಳಿಬೋದು. ಕರೆಂಟ್ ಇಲ್ಲದೆ ಇರಬೇಕಾದ್ರೆ ನಾನು ಲೆಗ್ಗಲ್ಲಿ ತುಳಿತೀನಿ, ಕರೆಂಟ್ ಇರೋವಾಗ. ಸೊ ಇದು ನನ್ನ ಜಾಕ್ ಮಿಷಿನು. ಇದರಲ್ಲೇ ನಾನು ಬ್ಲೌಸು, ಗೌನ್ಸು, ಚೂಡಿದಾರ್ಸು ಮತ್ತು ಫಾಲ್ನೆಲ್ಲ ಸ್ಟಿಚ್ ಮಾಡೋದು. ಇದೆರಡು ಮಿಷಿನು ನನಗೆ ಅಪ್ಪ ಕೊಡಿಸಿದ್ದು. ಸೊ ಜಾಕ್ ಫಸ್ಟ್ ಬಂತು, ಒಲಂಪಸ್ ಈಗ ಈ ವರ್ಷ ಬಂತು. ಮುಂಚೆ ನಾನು ಬ್ರದರ್ ಮಿಷಿನ ಯೂಸ್ ಮಾಡ್ತಾ ಇದ್ದೆ, ಪೋರ್ಟಬಲ್ ಮಿಷಿನು. ಆ ಬ್ರದರ್ ಮಿಷಿನಲ್ಲೇ ನಾನು ಯೂಟ್ಯೂಬ್ ನೋಡಿಕೊಂಡು ಒಂದೆರಡು ಸತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದಾದಮೇಲೆ ನಿನಗೆ ಟೈಲರಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನಡಿ ದೊಡ್ಡ ಮಿಷಿನೇ ಕೊಡಿಸ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ನನ್ನ ಮಾರ್ಕೆಟಿಗೆ ಕರ್ಕೊಂಡೋಗಿ ದೊಡ್ಡ ಮಿಷಿನ ಕೊಡಿಸಿದ್ರು. ಬಟ್ ಕಂಪ್ಲೀಟಾಗಿ ಇದೆರಡಕ್ಕೂ ದುಡ್ಡು ಹಾಕಿರೋದು ಅಪ್ಪನೇ, ಅಮ್ಮ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಅಮ್ಮ ಜಾಕ್ ಅಂದರೆ ಬ್ರದರ್ ಮಿಷಿನ್, ಜಿಗ್ಜ್ಯಾಗ್ ಮಿಷಿನ್ನ ಅವರೇ ಕೊಡಿಸಿದ್ದು ಫಸ್ಟು. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದೆ ನನ್ನ ಕುಚ್ಚಿನ ಟೇಬಲ್ ಸೆಟಪ್ಪು. ಆಚೆ ನನ್ನ 2 ಮಿಷಿನ್ ಇರುತ್ತೆ, ಒಳಗಡೆ ಬಂದು ನನ್ನ ಕುಚ್ಚು ಟೇಬಲ್ ಇರುತ್ತೆ. ಈ ರೀತಿ ನೀವು ಎಲ್ಲ ಒಂದೇ ಕಡೆ ಕುತ್ಕೊಂಡು ಮಾಡೋ ರೀತಿ ಸೆಟಪ್ ಮಾಡ್ಕೊಂಬಿಟ್ರೆ ನೀವು ಕೂಡ ಬೇಗ ಕುಚ್ಚಿನ ಕೆಲಸನ ಮುಗಿಸ್ಬೋದು. ಏನಿಲ್ಲ ಅಂದ್ರೂ ಒಂದು 3 ಬೋಟೆಕ್ಕಲ್ಲಿ ನೀವು ಕೆಲಸನ ಒಪ್ಕೊಂಡು ಮಾಡ್ಬೋದು. ಬೇಬಿ ಕುಚ್ಚಂತೂ ನಾನು 1 ಅವರಲ್ಲಿ ಮುಗಿಸ್ತೀನಿ. ಸೊ ಅಷ್ಟು ರೂಢಿ ಆಗೋಗಿದೆ. ಈ ರೀತಿ ಸೆಟಪ್ ಮಾಡ್ಕೊಳ್ಳಿ. ಕ್ಲೀನಾಗೆಲ್ಲ ಒಂದೇ ಕಡೆ ಇಟ್ಕೊಂಡು ಅಗ್ಲಗ್ಲ ಎದ್ದೇಳೋ ಕೆಲಸ ಇದು ಮಾಡ್ಕೋಬೇಡಿ. ಸೂಜಿಗಳು ಅಷ್ಟೇ, ಕತ್ತರಿ, ಜರಿ, ಐರನ್ ಮಾಡ್ಕೊಳ್ಳೋಕ್ಕೆ ನಾನು ಯೂಸ್ ಮಾಡ್ತಿರೋಂಥ ಹೇರ್ ಸ್ಟ್ರೈಟ್ನರು, ಇದೆಲ್ಲನೂ ಸಿಂಪಲ್ ಐಡಿಯಾ ಮಾಡ್ತಾ ನಿಮಗೆ ರೂಢಿ ಆಗುತ್ತೆ. ಸೊ ಐರನ್ ಬಾಕ್ಸಲ್ಲಿ ನೀವು ಸೂಜಿನ ಅಂದರೆ ದಾರಾನ ಐರನ್ ಮಾಡ್ಕೊತೀರಾ ಅಂದರೆ ಒಂದೇ ಸರಿ ಮಾಡಿಟ್ಕೊಂಬಿಡೋದು ಬೆಸ್ಟು. ಸೊ ಇದು ಕೂಡ ಸಿಲ್ಕ್ ಥ್ರೆಡ್ ಹೇಗೆ ಅಂದರೆ ನಮ್ಮ ಹೇರ್ಸ್ ಥರನೇ ನೀರು ಬೀಳೋವರೆಗೂ ಇದರ ಸ್ಟ್ರೈಟ್ನೆಸ್ ಹಾಳಾಗಲ್ಲ. ನೀರು ಬಿದ್ದರೆ ಹಾಳಾಗತ್ತೆ. ನಾವು ಹೇಗೆ ಕೂದಲನ್ನು ಸ್ಟ್ರೈಟ್ ಮಾಡಿಕೊಂಡು ಒಂದು ಏರ್ ವಾಶ್ ಆಗೋವರೆಗೂ ಅದು ಇರುತ್ತೋ ಅದೇ ಥರನೇ ಈ ಸಿಲ್ಕ್ ಥ್ರೆಡ್ ಕೂಡ.
ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ. ತುಂಬ ಯೂಸ್ಫುಲ್ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ನೆಕ್ಸ್ಟ್ ಟೈಮ್ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಸರಿ ಇದೇ ರೀತಿ ಇನ್ನೊಂದು ಹೆಲ್ಪ್ಫುಲ್ ಆಗಿ ಟಿಪ್ ಇರೋವಂಥ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.